ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅವಕಾಡೋ ಹೇರ್ ಪ್ಯಾಕು ಯಾವ ರೀತಿ ಮಾಡಿ ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ನಮ್ಮ ಹೇರ್ನ ಮಾಯ್ಸ್ಡ್ ಆಗಿ ಡ್ರೈ ಯಾವ ಹೇರ್ ಡ್ರೈನೆಸ್ ಇರುತ್ತಲ್ಲ ಆ ಡ್ರೈನೆಸ್ನೆಲ್ಲ ಹೋಗಿಸುತ್ತೆ. ಆಮೇಲೆ ಹೇರ್ ಗ್ರೋತಿಂಗ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಬನ್ನಿ ಇದನ್ನು ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಅವಕಾಡೋ ಫ್ರೂಟ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದಪ್ಪ ಇದೆ, ದೊಡ್ಡ ಸೈಜು. ಇದರಲ್ಲಿ ನಾನು ಅರ್ಧ ಹಣ್ಣು ತೊಗೊತಾ ಇದ್ದೀನಿ. ಅವಕಾಡೋ ಚೆನ್ನಾಗಿ ಹಣ್ಣಾಗಿರಬೇಕು, ಅಂಥ ಹಣ್ಣನ್ನು ನಾವಿಲ್ಲಿ ಬಳಸಬೇಕು. ಅವಕಾಡೋ ಅಂತೂ ಇದ್ರ ಬೆನಿಫಿಟ್ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟು ಬೆನಿಫಿಟ್ಸ್ ಇದೆ. ಇದು ಬಂದು ನಮ್ಮ ಒಣ ಕೂದಲು, ನಮ್ಮದು ಏನು ಡ್ರೈ ಹೇರ್ ಇರುತ್ತಲ್ಲ ಅದನ್ನೆಲ್ಲ ತೇವಾಂಶ ಆಳವಾಗಿ ಇದು ತೇವಾಂಶನ ನೀಡುತ್ತೆ. ನೈಸರ್ಗಿಕ ಹೊಳಪು, ನ್ಯಾಚುರಲ್ ಆಗಿ ನಮಗೆ ಹೇರ್ನ ಶೈನಿಂಗ್ ಕೊಡುತ್ತೆ. ರಫ್ ಕೂದಲನ್ನ ಸಾಫ್ಟ್ ಮಾಡುತ್ತೆ. ಅದಷ್ಟೇ ಅಲ್ಲ, ನಮ್ಮ ಏನು ಹೇರು ಡ್ಯಾಮೇಜ್ ಹೇರ್ ಏನಿರುತ್ತೆ ಅದನ್ನೆಲ್ಲ ಇದು ರಿಪೇರಿ ಮಾಡುತ್ತೆ. ಅಂದರೆ ನಮಗೆ ಡ್ಯಾಮೇಜ್ ಹೇರ್ ಕಟ್ಟಾಗಿ ಉದುರುತ್ತೆ ನೋಡಿ, ಅದು ಎಲ್ಲ ಕಮ್ಮಿ ಮಾಡುತ್ತೆ. ಇದರಲ್ಲಂತೂ ಹೇರಳವಾಗಿ ವಿಟಮಿನ್ ಇ ಮತ್ತು ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಹೇರ್ ಬೆಳೆಯೋದಕ್ಕೆ ಏನು ಬೆನಿಫಿಟ್ ಬೇಕೋ ಎಲ್ಲದನ್ನು ಇದು ಕೊಡುತ್ತೆ. ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಹನಿ ಜೇನುತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಕೂದಲನ್ನ ಮಾಯಿಸ್ಟಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ, ನ್ಯಾಚುರಲ್ ಶೈನಿಂಗ್ ಕೂಡ ಕೊಡುತ್ತೆ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಇದು ಕೂಡ ಅಷ್ಟೇ ಕೂದಲನ್ನ ಸಾಫ್ಟಾಗಿ ಇಟ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ನ್ಯಾಚುರಲ್ ಹೊಳಪು ಕೂಡ ನೀಡುತ್ತೆ. ಅದಷ್ಟೇ ಅಲ್ಲದೆ ಹೇರ್ ಗ್ರೋತ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಬನ್ನಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ನೀರು ಹಾಕುವ ಅವಶ್ಯಕತೆ ಇಲ್ಲ ಇದಕ್ಕೆ, ಜಸ್ಟ್ ನಾವು ಹಾಗೆ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ತಕ್ಕೊತಾ ಇದ್ದೀನಿ. ಓಕೆ, ನಾನು ಇವಾಗ ಇದನ್ನು ಆಲ್ಮೋಸ್ಟ್ ಎಲ್ಲ ಬೌಲ್ಗೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಎಗ್ಗನ್ನೆಲ್ಲ ನಾವು ಬೀಟ್ ಮಾಡ್ತೀವಲ್ಲ ಆ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಈ ಪ್ಯಾಕ್ ಸ್ವಲ್ಪ ಫ್ಲಫಿನೆಸ್ ಬರೋ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ರೌಂಡಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆವಾಗ ಇನ್ ಕೇಸ್ ಯಾವ್ದಾದ್ರು ಮಿಕ್ಸಿಂಗ್ ಸರಿಯಾಗಿ ಆಗಿಲ್ಲ ಅಂದರೆ ನೀಟಾಗಿ ಮಿಕ್ಸ್ ಆಗುತ್ತೆ. ತಲೆಗೆ ಹಚ್ಚೋಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೂಡ ಇಲ್ಲಿ ನೋಡೋಣ. ನೋಡಿ, ರೂಟ್ಸ್ ಹಚ್ಕೊತಾ ಇದ್ದೀನಿ. ನಾವು ಯಾವುದೇ ಹೇರ್ ಪ್ಯಾಕ್ ಹಾಕ್ಬೇಕಂದ್ರೂ ತಲೆಗೆ ಸ್ವಲ್ಪನಾರು ಎಣ್ಣೆ ಹಾಕಿರಬೇಕು. ಎಣ್ಣೆ ಹಾಕಿದ್ದೇನೆ ನಾವು ಪ್ಯಾಕ್ಗಳನ್ನ ಹಚ್ಕೋಬೇಕು, ಅದೇ ಆ್ಯಕ್ಚುಲಿ ಒಳ್ಳೆಯದು. ಈ ಪ್ಯಾಕನ್ನು ನೀವು ಎಣ್ಣೆ ಹಚ್ಚಿಲ್ಲ ಅಂದ್ರೆ ಕೂಡ ಹಾಕೋಬೋದು, ಯಾಕಂದರೆ ಇದಕ್ಕೆ ಆಲ್ರೆಡಿ ನಾವು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಕೂಡ. ಸೊ ಈ ರೀತಿ ರೂಟ್ಸ್ಗೆ, ಕಂಪ್ಲೀಟ್ ಹೇರ್ಗೆ ನಾವು ಇದನ್ನು ಹಚ್ಕೊಬೇಕು. ಕಂಪ್ಲೀಟ್ ಹೇರ್ಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಕೊಡಬೇಕು. ಇದನ್ನು ನಾವು ಎಷ್ಟು ಸಾಧ್ಯನೋ ಅಷ್ಟು ಸ್ಕಾಲ್ಫ್ಗೆ, ಹೇರ್ಗೆ ನೀಟಾಗಿ ಹಚ್ಕೊಂಡು ಚೆನ್ನಾಗಿ ಇದನ್ನು ನಾವು ಮಸಾಜ್ ಕೊಡ್ಕೋಬೇಕು. ಎಷ್ಟು ನಿಮಿಷ ಅಂದರೆ 5 ರಿಂದ 10 ನಿಮಿಷ ನಾವು ತುಂಬ ಅಮ್ಮಕಿ ಯಾವುದೇ ಕಾರಣಕ್ಕೂ ಮಸಾಜ್ ಮಾಡಬಾರ್ದು. ಸಾಫ್ಟಾಗಿ ಲೈಟಾಗಿ ಪ್ರೆಷರ್ ಕೊಟ್ಟು ನಾವು ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು. ಮೊದಲು ನಾವು ಇದನ್ನು ಕೂದಲಿಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿದ ನಂತರನೇ ಮಸಾಜ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಚೆನ್ನಾಗಿ ನಾವು ಇದನ್ನು ಹಚ್ಕೊಬೇಕು. ಇದಕ್ಕೆ ಯಾವುದೇ ರೀತಿ ನಾವು ಇನ್ನೊಬ್ಬರು ಸಹಾಯ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್, ನಾವೇ ಕೂಡ ಹಚ್ಕೊಬೋದು. ಇಲ್ಲಿ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇರೋ ರೀಸನ್ ಏನು ಅಂದರೆ, ನಮ್ಮ ಸೆಲ್ಫಾಗೆ ನಾವೇ ಯೂಸ್ ಮಾಡ್ಕೊಬೋದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಒಂದೊಂದ್ಸಲಿ ನಾವು ಹಚ್ಕೊಬೇಕಂದ್ರೆ ಅಯ್ಯೋ ಯಾರೂ ಇಲ್ಲ, ಹೇಗಪ್ಪ ಹಚ್ಕೊಳ್ಳೋದು ಅನ್ನೋ ಚಿಂತೆ ಬೇಡ. ನಮ್ಮನ್ನು ನಾವೇ ಕೇರ್ ಮಾಡ್ಕೊಬೇಕು ಅಂದಾಗ ನಮ್ಮ ಸೆಲ್ಫಾಗೆ ನಾವೇ ಆದಷ್ಟು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಚೆನ್ನಾಗಿ ನಾವು ಸ್ಕಾಲ್ಫ್ಗೆ ಚೆನ್ನಾಗಿ ಲೈಟಾಗಿ ಪ್ರೆಸ್ ಮಾಡಿ ಮಸಾಜ್ ಕೊಟ್ಕೋಬೇಕು. ನೋಡಿ, ಇದ್ರ ನಂತರ ಸ್ನಾನಕ್ಕೆ ಹೇಗೆ ಅಂದರೆ, ಫಸ್ಟು ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ನೀರಲ್ಲಿ ತೊಳೆದ ನಂತರ ಶಾಂಪೂ ಹಾಕಬೇಕು. ಶಾಂಪೂ ನಂತರ ನಿಮಗೆ ಕಂಡೀಷ್ನರ್ ನೀವು ಬಳಸ್ತೀರಾ ಅಂದರೆ ಬಳಸ್ಕೊಬೋದು, ಅಥವಾ ಬರೀ ಶಾಂಪೂ ವಾಶ್ ಕೂಡ ನೀವು ಮಾಡ್ಕೊಬೋದು. ಹೇರ್ ನೋಡಿ, ನಾನು ಬರೀ ಶಾಂಪೂ ವಾಶ್ ಮಾಡಿರೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣ್ತಾ ಇದೆ ಅಂತ. ತುಂಬ ಸಾಫ್ಟ್ ಬಂದಿದೆ, ತುಂಬ ಅಂದರೆ ತುಂಬ ಮಾಯಿಸ್ಡ್ ಆಗಿದೆ ಕೂದಲು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತಿದ್ದು. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ, ಅಪ್ಲೈ ಮಾಡ್ಕೊಳ್ಳಿ ಕೂದಲಿಗೆ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.